ವಿಜಯಪುರ ಜಿಲ್ಲೆ ಚಡಚಣ ಎಸ್ಬಿಐನಲ್ಲಿ ದರೋಡೆ ಕೇಸ್ ವಿಚಾರವಾಗಿ ಚಿನ್ನಾಭರಣ ಹಣ ದರೋಡೆಗೆ ಬೆಚ್ಚಿ ಬಿದ್ದಿದ್ದಾರೆ ಎಸ್ಬಿಐ ಸಿಬ್ಬಂದಿ. ಚಡಚಣ ಎಸ್ಬಿಐ ಬ್ರಾಂಚ್ ಮುಂದೆ ಗ್ರಾಹಕರು ಜಮಾವಣೆಗೊಂಡಿರುವಂತದ್ದು. ಗ್ರಾಹಕರ ಜಮಾವಣೆ ಎಸ್ಬಿಐ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟವರು ಗ್ರಾಹಕರ ದಂಡು ತಮ್ಮ ಚಿನ್ನಾಭರಣ ಮಾಹಿತಿ ಪಡೆಯುವುದಕ್ಕೆ ಆಗಮಿಸಿದ್ದಾರೆ. ಎಸ್ಬಿಐ ಬ್ಯಾಂಕ್ ಮುಂದೆ ನೂರಾರು ಗ್ರಾಹಕರು ಜಮಾಯಿಸಿದ್ದಾರೆ ಕೂಡ. ವಿಜಯಪುರ ಜಿಲ್ಲೆ ಚಡಚಣದ ಎಸ್ಬಿಐನಲ್ಲಿ ದರೋಡೆ ಕೇಸ್ ವಿಚಾರವಾಗಿ ಇದೀಗ ಚಿನ್ನಾಭರಣ ಹಣ ದರೋಡೆಗೆ ಬೆಚ್ಚಿ ಬಿದ್ದಿದ್ದಾರೆ. ಎಸ್ಬಿಐ ಸಿಬ್ಬಂದಿಯೇ ಬೆಚ್ಚಿ ಬಿದ್ದಿದ್ದಾರೆ. ಚಡಚಣ ಎಸ್ಬಿಐ ಬ್ರಾಂಚ್ ಮುಂದೆ ಗ್ರಾಹಕರು ಜಮಾಯಿಸಿರುವಂಥದ್ದು. ಎಸ್ಬಿಐ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟವರು ಗ್ರಾಹಕರ ದಂಡ ಇದೆ. ಇದೀಗ ತಮ್ಮ ಚಿನ್ನಾಭರಣ ಮಾಹಿತಿಯನ್ನು ಪಡೆಯೋಕೆ ಆಗಮಿಸಿದ್ದಾರೆ. ಎಸ್ಬಿಐ ಬ್ಯಾಂಕ್ ಮುಂದೆ ನೂರಾರು ಗ್ರಾಹಕರು ಜಮಾಯಿಸಿದ್ದಾರೆ. ಸದ್ಯಕ್ಕೆ ವಿಜಯಪುರ ಜಿಲ್ಲೆ ಚಡಚಣ ಎಸ್ಬಿಐನಲ್ಲಿ ದರೋಡೆ ಕೇಸ್. ಸಾಕಷ್ಟು ಜನ ಬ್ಯಾಂಕ್ ಸೇಫ್ ಅಂತ ಹೇಳ್ಬಿಟ್ಟು ಬ್ಯಾಂಕ್ನಲ್ಲಿ ಚಿನ್ನಾಭರಣವನ್ನು ಆಗಿರ್ಬೋದು, ಹಣವನ್ನು ಆಗಿರ್ಬೋದು ಹೂಡಿಕೆ ಮಾಡಿರ್ತಾರೆ. ಸೊ ಈ ರೀತಿ ಆಗಿರುವಂಥದ್ದು ನಿಜಕ್ಕೂ ಒಂದು ರೀತಿಯಾಗಿ ಶಾಕ್ ಆಗುತ್ತೆ. ಬ್ಯಾಂಕಲ್ಲೇ ಖದೀಮರು ಬಿಡೋದಿಲ್ಲ, ಬ್ಯಾಂಕಲ್ಲೇ ಸೇಫ್ಟಿ ಇಲ್ಲ ಅಂತ ಅಂದರೆ ಮನೆಗಳಲ್ಲಿ ಹೇಗಿಡೋದು, ಲಾಕರ್ಸ್ನಲ್ಲಿ ಭದ್ರತೆಯಿಂದ ಇರುತ್ತೆ ಅನ್ನುವಂಥದ್ದು. ಸೊ CC ಕ್ಯಾಮ್ರಾ ಫುಟೇಜಸನ್ನು ಚೆಕ್ ಮಾಡಿದಾಗ ಇನ್ನಷ್ಟು ಮಾಹಿತಿ ಹೊರ ಬೀಳಲಿದೆ. ಸೊ ಸದ್ಯಕ್ಕೆ ಸಿಬ್ಬಂದಿಯೇ ಶಾಕ್ ಆಗಿದ್ದಾರೆ ಈ ಒಂದು ದರೋಡೆ ಕೇಸ್ನಿಂದಾಗಿ. ಸದ್ಯಕ್ಕೆ ಚಡಚಣ ಎಸ್ಬಿಐ ಬ್ರಾಂಚ್ ಮುಂದೆ ಗ್ರಾಹಕರು ಕೂಡ ಜಮಾವಣೆ ಆಗಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ತಮ್ಮ ಚಿನ್ನಾಭರಣದ ಮಾಹಿತಿಯನ್ನು ಪಡೆಯೋದಕ್ಕೆ ಆಗಮಿಸಿದ್ದಾರೆ. ಎಷ್ಟೋ ಜನ ಚಿನ್ನಾಭರಣವನ್ನು ಇಟ್ಟು ಹಣವನ್ನು ಪಡೆದುಕೊಂಡಿರ್ತಾರೆ. ಇನ್ನು ಕೆಲವು ಜನ ಸೇಫ್ಟಿ ಪರ್ಪಸ್ಗಾಗಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಏನು ಕತೆ, ಏನು ಮುಂದೇನಾಗುತ್ತೆ, ನಮ್ಮ ಚಿನ್ನಾಭರಣಗಳು ವಾಪಸ್ ಸಿಗತ್ತಾ, ಏನೆಲ್ಲ ದೋಚ್ಕೊಂಡು ಹೋಗಿದ್ದಾರೆ ದರೋಡೆಕೋರರು. ಸೊ ಈ ರೀತಿಯಾಗಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅಲ್ಲಿರುವಂತಹ ಗ್ರಾಹಕರು ಅಲ್ಲಿಗೆ ಜಮಾಯಿಸಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇನ್ನು ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫಾರ್ಮ್ ತುಂಬುವಂತಹ ನೆಪದಲ್ಲಿ ದರೋಡೆ ಮಾಡಿದೆ ಗ್ಯಾಂಗ್ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಮೊದಲು ಓರ್ವ ಕಣ್ಣಿಗೆ ಗ್ಲಾಸ್ ಮಾಸ್ಕ್ ಹಾಕೊಂಡು ಎಂಟ್ರಿಯನ್ನ ಕೊಡ್ತಾನೆ. ಬ್ಯಾಂಕ್ಗೆ ಬಂದು ಮ್ಯಾನೇಜರ್ಗೆ ಗನ್ ತೋರಿಸಿರ್ತಾನೆ ಆ ವ್ಯಕ್ತಿ. ಏನು ಮಾಸ್ಕ್ ಮತ್ತೆ ಕಣ್ಣಿಗೆ ಗ್ಲಾಸ್ ಅನ್ನ ಹಾಕೊಂಡು ಬಂದಿರ್ತಾನೆ ಆ ವ್ಯಕ್ತಿ ಮಾಡಿರುವಂತಹ ಕೆಲಸ. ಇದಾದ ಬಳಿಕ ಮತ್ತೆ ಇಬ್ರು ಎಸ್ಬಿಐ ಬ್ಯಾಂಕ್ ಒಳಗೆ ಎಂಟ್ರಿಯನ್ನ ಕೊಡ್ತಾರೆ. ಫಾರ್ಮ್ ಅನ್ನ ಫಿಲ್ ಮಾಡುವಂತಹ ಒಂದು ಸೋಗಿನಲ್ಲಿ ಬಂದುಬಿಟ್ಟು ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದಾರೆ. ಗ್ರಾಹಕರು ಮತ್ತೆ ಬ್ಯಾಂಕ್ ಸಿಬ್ಬಂದಿ ಲಾಕ್ ಮಾಡಿದ್ದಾರೆ ಖದೀಮರು. ಇಬ್ಬರನ್ನು ಕೂಡ ಮ್ಯಾನೇಜರ್ ಸಿಬ್ಬಂದಿಗೆ ಲಾಕರ್ ಓಪನ್ ಮಾಡೋದಕ್ಕೆ ಬೆದರಿಕೆ ಕೂಡ ಹಾಕಿದ್ದಾರೆ. 20 kg ಚಿನ್ನ, 1.4 ಕೋಟಿ ನಗದು ದರೋಡೆ ಆಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ದರೋಡೆಯ ಸಂಬಂಧ ದೂರನ್ನ ದಾಖಲಿಸಿದ್ದಾರೆ ಮ್ಯಾನೇಜರ್ ಇದೀಗ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಏನಿದು ಪ್ರಕರಣ? ಯಾರ ವ್ಯಕ್ತಿಗಳೆಲ್ಲ ದೂರು ದಾಖಲಾಗಿದೆಯಾ? ಅಂದ್ರೆ ಗನ್ನನ್ನ ತೋರಿಸಿ ಅಲ್ಲಿದ್ದಂತಹ ಚಿನ್ನವನ್ನ ಮತ್ತೆ ಹಣವನ್ನ ದೋಚ್ತಾರೆ ಬ್ಯಾಂಕಿಗೆ ಹೋಗಿ ಅಂತ ಹೇಳಿದ್ರೆ ಇವರಿಗೆ ಪೊಲೀಸರು ಹಾಗೆ ಕಾನೂನಿನ ಭಯ ಇಲ್ವಾ ಅಂತ ಹೇಳ್ಬಿಟ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಆನಂದ್. ರೋಜಾ, ಏನು ಅಂದ್ರೆ ಇದು ಕಳೆದ ನಿನ್ನೆ ಏನು ಸಾಯಂಕಾಲ 6:30 ಸುಮಾರಿಗೆ ಈ ಘಟನೆ ನಡೆದಿದೆ. ಅಂದ್ರೆ ಬ್ಯಾಂಕ್ ಕ್ಲೋಸ್ ಮಾಡುವ ಸಂದರ್ಭದಲ್ಲಿ ಬ್ಯಾಂಕ್ ದಲ್ಲಿ ಒಂದು ಫಾರ್ಮ್ ತುಂಬುವ ನೆಪದಲ್ಲಿ ಇಬ್ಬರು ಮೊದಲು ಏನು ನುಗ್ಗಿದ್ದಾರೆ. ಆ ನಂತರ ನುಗ್ಗಿದ ನಂತರ ಅವರು ಏನು ಮಾರಕಾಸ್ತ್ರ ಮತ್ತು ಗನ್ನದಿಂದ ನುಗ್ಗಿದ್ದಾರೆ. ಇದರಿಂದ ಮ್ಯಾನೇಜರ್ಗೆ ಅವರು ಮೊದಲು ಏನು ಒಂದು ಬೆದರಿಸಿದ್ದಾರೆ. ಮತ್ತೆ ಹಿಂದಿಯಲ್ಲಿ ಮಾತನಾಡಿದ್ರು ಅವರು, ಜಲ್ದಿ ರುಕೋ ನೈತು ತುಮಕೋ ಮಾರ್ದ ನನಗೆ ಬೋಲೋ ಹಿಂಗಂತ ಹೇಳಿ ಅವರು ಒಳಗೆ ನುಗ್ಗಿ ಅವ್ರಿಗೆ ಏನು ಕೈಕಾಲು ಕಟ್ಟಿ ಆನಂತರ ಬ್ಯಾಂಕ್ ನಲ್ಲಿ ಇರುವಂತ 1,30,30,00,000 ನಗದು ಅವನ ಜೊತೆಗೆ 13 kgಕ್ಕೂ ಅಧಿಕ ಚಿನ್ನಾಭರಣ ದೋಚಿಕೊಂಡು ಹೋಗಿದ್ದಾರೆ ಅಂತ ಪ್ರಥಮ ಮಾಹಿತಿ ಪ್ರಕಾರ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಕಾಂತೇಶ್ ಚೋರ್ ಎಂಬುವರೇ ಈ ಚಡಚಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಈ ಹಿನ್ನೆಲೆ ಪೊಲೀಸರು ಈಗ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. SP ಲಕ್ಷ್ಮಣ್ ನಿಂಬರ್ಗಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಬ್ಯಾಂಕಿನ CC ಫುಟೇಜ್ ಸೇರಿದಂತೆ ಆ ಗ್ರಾಮದಲ್ಲಿ ಇರುವಂತಹ ಸುತ್ತಮುತ್ತ CC ಫುಟೇಜ್ ಎಲ್ಲೆಲ್ಲಿದ್ದಾವೆ, ಎಲ್ಲೆಲ್ಲಿ ಹೋಗಿದ್ದಾರೆ, ಯಾವ ರೀತಿ ಬಂದಿದ್ದಾರೆ ಅಂತ ಮಾಹಿತಿ ಎಲ್ಲ ಕಲೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಮೂಲತಃ ಮಹಾರಾಷ್ಟ್ರದ ಇದು ದೊಡ್ಡ ಗ್ಯಾಂಗ್ ಇರ್ಬೋದು ಅಂತ ಒಂದು ಸಂಖ್ಯೆ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಇವರು ವಾಪಸ್ ಏನು ಹೋಗುವಾಗ ಅಲ್ಲಿ ಹುಲಜಂತೆ ಅಂತ ಒಂದು ಗ್ರಾಮ ಬರ್ತದೆ. ಆ ಗ್ರಾಮದಲ್ಲಿ ಒಬ್ಬನಿಗೆ ಇವರು ಬೈಕ್ ನಲ್ಲಿ ಡಿಕ್ಕಿ ಹೊಡಿದ್ದಾರೆ. ಅವನ ನಡುವೆ ಒಂದು ವಿವಾದ ಆಗಿದೆ. ವಿವಾದ ಆಗಿದ್ದಕ್ಕೆ ಇವರು ವಾಹನ ಬಿಟ್ಟು
ಅವ್ರೇನು ಚಿನ್ನಾಭರಣ ದೋಚ್ಕೊಂಡು ಹೋಗಿದ್ದಾರೆ ಅದೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ಇದರಿಂದ ಏನು ಸ್ಥಳೀಯ ಗ್ರಾಮಸ್ಥರು ಒಂದು ಆತಂಕಗೊಂಡಿದ್ದಾರೆ. ಯಾಕೆ ಆತಂಕ ಅಂದ್ರೆ ನಾವಿಟ್ಟಿರುವಂತ ಚಿನ್ನಾಭರಣ ಮತ್ತು ನಗದು ಹಣ ಏನು ಎಲ್ಲ ಲಾಸ್ ಆಗಿದೆ, ನಮಗೆ ಮರಳಿ ಬರುವುದು ಹೇಗೆ, ಮುಂದೆ ಇದ್ರ ಬಗ್ಗೆ ಏನ್ ಮಾಡ್ತಾರ, ಪೊಲೀಸರು ಏನು ಕ್ರಮ ತೆಗೆದುಕೊಂತಾರ, ಏನೆಲ್ಲ ಆಗುತ್ತೆ ಅನ್ನೋ ಭಯದಿಂದ ಗ್ರಾಮಸ್ಥರೆಲ್ಲ ಒಂದು ಸೇರಿದ್ದಾರೆ ಮತ್ತು ಹಿರಿಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಜೊತೆಗೆ ಏನು ಕಲಬುರಗಿಯ ಒಂದು ಮುಖ್ಯ ಬ್ರಾಂಚ್ ಆಫೀಸರ್ ಕೂಡ ಈಗ ಬಂದಿದ್ದಾರೆ. ಅವರು ಸಹ ಈಗ ತನಿಖೆ ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟು ಹಣ ಹೋಗಿದ್ದಾರೆ, ಏನಾಗಿದನೋ ಅಧಿಕೃತ ಇನ್ನೂ ಕರೆಕ್ಟ್ ಮಾಹಿತಿ ಇಲ್ಲ. ಅಂದ್ರೆ ಈಗ ಅಂದಾಜು ಪ್ರಕಾರ ಅವರು ಒಂದು ಇಷ್ಟೊಂದು ಹೋಗಿರ್ಬಹುದು ಅಂತ ಹೇಳಿ ಬ್ಯಾಂಕ್ ಮ್ಯಾನೇಜರ್ ದೂರು ದಾಖಲಿಸಿದ್ದಾರೆ. ಹೀಗಾಗಿ ಜನರಲ್ಲಿ ಒಂದು ಸಹ ಒಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇವರು ಮೂಲತಃ ಮಹಾರಾಷ್ಟ್ರದ ಇರಬಹುದು. ಯಾಕಂದ್ರೆ ಇವರು ಏನೋ ಒಂದು ಮಾಸ್ಕ್ ಹಾಕೋ ಜೊತೆಗೆ ಕಪ್ಪು ಬಟ್ಟೆ ಧರಿಸಿದ್ದಾರೆ. ಕಪ್ಪು ಬಟ್ಟೆ ಧರಿಸಿ ಆಗಮಿಸಿದ್ದಾರೆ. ಮೊದಲು ಏನು ಒಂದು ಫಾರ್ಮ್ ತುಂಬುವ ನೆಪದಲ್ಲಿ ಒಳಗೆ ನುಗ್ಗಿದ್ದಾರೆ. ನಂತರ ಅವರೆಲ್ಲ ಏನು ತಮ್ಮದೇ ಆದಂತ ಕೈ ಚಳಕ ತೋರಿಸಿ ಎಲ್ಲರನ್ನು ಬೆದರಿಸಿ ಕೆಲವು ಜನ ಬಾತ್ರೂಮ್ಗೆ ಹಾಕಿದ್ದಾರೆ. ಹೀಗಾಗಿ ಅವರು ದೋಚಿಕೊಂಡು ಹೋಗಿದ್ದಾರೆ. ಈಗ ಅದರ ಬಗ್ಗೆ ಒಂದು ವಿಶೇಷ ತನಿಖಾ ತಂಡ ಸಹ ಒಂದು ಪೊಲೀಸ್ ಒಂದು ನಿರ್ವಹಣೆ ಮಾಡ್ತಾ ಇದೆ. ಮಹಾರಾಷ್ಟ್ರ ಪೊಲೀಸ್ ತಂಡದ ಜೊತೆಗೂ ಒಂದು ಅವರು ಟಚ್ ದಲ್ಲಿದ್ದಾರೆ. ಹೀಗಾಗಿ ಅಲ್ಲಿ ಎಲ್ಲಾನು ಸಹ ಒಂದು ಆಲೋಚನೆ ಮಾಡಿ ಶೀಘ್ರವಾಗಿ ಮಾಡುತ್ತೀವಿ ಅಂತ ಹೇಳಿ ಏನು SP ಲಕ್ಷ್ಮಣ್ ನಿಂಬರ್ಗಿ ಅವರು ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈಗೇನು ತನಿಖೆ ನಡೀತಾ ಇದ್ದಾರೆ, ಮುಂದೆ ಏನು ಅನ್ನೋದು ಖಚಿತ ಮಾಹಿತಿ ತಿಳಿದು ಬರಲಿದೆ. ರೋಜಾ. ಆಲ್ರೈಟ್, ಥ್ಯಾಂಕ್ ಯು ಅನಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.